ಫ್ರೆಂಡ್ಸ್, ಇವತ್ತು ನಾನು ಒಂದು ಒಳ್ಳೆ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಮೆಂತ್ಯ ಸೊಪ್ಪಿನ ಬಸ್ಸಾರು. ಈ ರೆಸಿಪಿನ ಶೇರ್ ಮಾಡ್ಕೋತಾ ಇದ್ದೀನಿ. ಬಿ ಪಿ ಶುಗರ್ ಇರೋವಂಥವ್ರಿಗಂತೂ ಇದು ತುಂಬಾ ಹೆಲ್ಪ್ಫುಲ್ ರೆಸಿಪಿ ಅಂತಲೇ ಹೇಳ್ಬೋದು. ಇದಕ್ಕೆ ನೋಡಿ, ನಾನು ಒಂದು ಪಾತ್ರೆಯಲ್ಲಿ ತೊಗರಿಬೇಳೆನ ಚೆನ್ನಾಗಿ ತೊಳೆದು ಒಂದು 2 ಲೋಟ ಕುಡಿಯೋ ನೀರು ಗ್ಲಾಸ್ 2 ಲೋಟ ನೀರು ಹಾಕಿ ಬೇಯಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆಯೇ ಇದಕ್ಕೆ ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ. ಒಂದು 3 ಇಂದ 4 ಸರಿ ಚೆನ್ನಾಗಿ ತೊಳ್ಕೊಳ್ಳಿ. ಇದಕ್ಕೆ ಬೇಕಾದ್ರೆ ನೀವು ಎಕ್ಸ್ಟ್ರಾ ಸಬ್ಸಿಗೆ ಸೊಪ್ಪು ಬೇಕಾದ್ರೆ ಆ್ಯಡ್ ಮಾಡ್ಕೋಬಹುದು. ನೋಡಿ, ಚೆನ್ನಾಗಿ ತೊಳೆದು ಚಿಕ್ಕದಾಗೆ ಕಟ್ ಮಾಡಿ ಒಂದು ತಟ್ಟೆಯಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ನಾವೇನು ಬೇಳೆ ಬೇಯಕ್ಕೆ ಇಟ್ಟಿದ್ವಲ್ಲ, ಅದಕ್ಕೆ ನಾವು ಇದನ್ನು ಮೆಂತ್ಯ ಸೊಪ್ಪನ್ನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋದನ್ನ ಸೇರಿಸ್ಕೊಂಡು ನೋಡಿ, ಈ ರೀತಿಯಾಗಿ ನೀರೇನು ಆ್ಯಡ್ ಮಾಡೋಕ್ಕೆ ಹೋಗಬೇಡಿ. ಫಸ್ಟ್ ಒಂದು ಸರಿ ಕೈ ಆಡ್ಕೊಳ್ಳಿ. ನಿಮ್ಗೆ ಕರೆಕ್ಟ್ ಇದೆ ಅಂತ ಅನಿಸಿದ್ರೆ ಪರವಾಗಿಲ್ಲ, ಇಲ್ಲ ನೀರು ಕಮ್ಮಿ ಆಯಿತು ಅಂದರೆ ಇನ್ನೊಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಬೇಳೆ ಒಂದು ಅರ್ಧ ಭಾಗ ಬೆಂದ ಮೇಲೆ ನಾವು ಮೆಂತ್ಯ ಸೊಪ್ಪನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ, ಲೈಕ್ ಮಾಡಿ. ನೋಡಿ, ಇವಾಗ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಬೇಯಬೇಕಿತ್ತು. ಒಂದು 10 ನಿಮಿಷ ಸೊಪ್ಪು ಹಾಕಿದ್ಮೇಲೆ ಒಂದು 10 ನಿಮಿಷ ಚೆನ್ನಾಗಿ ಬೇಯಬೇಕು. ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇವಾಗ ನೋಡಿ, ಇದಕ್ಕೆ ಮಸಾಲೆ ಸಾಂಬಾರಿಗೆ ಬಸ್ಸಾರಿಗೆ ರುಬ್ಕೊಳ್ಳೋಕ್ಕೆ ನಾನು ಒಂದು 2 ಟೊಮೆಟೊ, ಒಂದು ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹುಣಸೆಹಣ್ಣು ಮೇಯ್ನು ಬಸ್ಸಾರಿಗೆ, ಹಾಗೆ ಒಗ್ಗರಣೆಗೆ ಕರಿಬೇವು. ಇಲ್ಲಿ ಜಾರಲ್ಲಿ ಸ್ವಲ್ಪ ಕಾಯಿನ ನಾನು ತರತರಿಯಾಗಿ ರುಬ್ಬಿ ಮುಂಚೆನೇ ಇಟ್ಕೊಂಡಿದ್ದೀನಿ. ಇವಾಗ ನೋಡಿ, ಇವಾಗ ನಾನು ಏನೇನು ತೋರಿಸಿದೆ ಅದೆಲ್ಲವನ್ನು ಹಾಕೊಳ್ಳೋಣ. ಶುಂಠಿ, ಬೆಳ್ಳುಳ್ಳಿ, ಟೊಮೆಟೊ, ಹಾಗೆ ಈರುಳ್ಳಿ, ಹಾಗೆಯೇ ಇದಕ್ಕೆ ಬೇಕಾಗಿರೋಂತಹ ಮಸಾಲೆ ಖಾರದ ಪುಡಿ ಬಂದು ನಾನೊಂದು 3 ಸ್ಪೂನ್ ಹಾಕ್ತಾಯಿದ್ದೀನಿ. ನಿಮಗೆ ಖಾರಕ್ಕೆ ತಕ್ಕಂಗೆ ಎಷ್ಟು ಬೇಕೋ ಅದನ್ನು ಹಾಕ್ಕೊಳ್ಳಿ. ಹಾಗೆಯೇ ಇದಕ್ಕೆ ಸಾಂಬಾರು ಪುಡಿ, ಧನಿಯಾ ಪುಡಿ ಒಂದು 2 ಸ್ಪೂನು, ಸಾಂಬಾರು ಪುಡಿ ಒಂದು 3 ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ. ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನೋಡಿ, ಸಾಂಬಾರು ಪುಡಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ಈ ಬಸ್ಸಾರಿಗೆ ಮೇಯ್ನ್ ಬಂದು ಜೀರಿಗೆನೇ. ನೀವು ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ, ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಈ ಮಸಾಲೆನೆಲ್ಲ ನೀಟಾಗಿ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳಿ. ಇವಾಗ ನೋಡಿ, ಇದು ಚೆನ್ನಾಗಿ ಸೊಪ್ಪು ಬೇಯ್ತಾ ಇದೆ. ನಿಮ್ಗೆ ಆ ಬೇಳೆ ಗೊತ್ತಾಗುತ್ತೆ. ಒನ್ಸ್ ನೀವು ಬೇಕಾದ್ರೆ ಕೈಯಲ್ಲಿ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ, ಬೇಳೆ ಮತ್ತು ಸೊಪ್ಪು ಚೆನ್ನಾಗಿ ಬೆಂದಿದೆಯಾ ಅಂತ. ಬೆಂದಿಲ್ಲ ಅಂದರೆ ಇನ್ನೂ ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಈಗ ನೋಡಿ, ಚೆನ್ನಾಗಿ ಬೆಂದಿದೆ. ಈಗ ಒಂದು ಸಾಸರ್ ಅಥವಾ ನೀವೇನು ಸೋಸೋದು ಅಂತ ಹೇಳ್ತೀವಲ್ಲ, ಸೊ ಅದನ್ನು ತೊಗೊಂಡು ಅದಕ್ಕೆ ನಾನು ಈ ರೀತಿಯಾಗಿ ಸೋಸ್ಕೋಬೇಕು. ಕೆಳಗಡೆ ಒಂದು ಬೇಸನ್ ಥರ ಇಟ್ಟಿರಿ ಅಥವಾ ಪಾತ್ರೆನಾರು ಇಟ್ಕೊಂಡು ಅದ್ರ ಮೇಲೆ ಈ ಥರ ಇಟ್ಟು ಸೋಸಿ, ಕೆಳಗಡೆ ಬೇಯಿಸಿರೋಂತಹ ನೀರು ಕಟ್ಟು ಬರುತ್ತೆ, ಮೇಲ್ಗಡೆ ಸೊಪ್ಪಿರುತ್ತೆ. ಸೊ ಈ ಥರ ಸೋಸ್ಕೋಬೇಕು. ಈ ಥರ ಸೋಸ್ಕೊಂಡು ನಂತರ ಇವಾಗ ನಾನು ಸಾಂಬಾರು ಒಗ್ಗರಣೆ ಹಾಕೋದನ್ನ ತೋರಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬಸ್ಸಾರು ಸೊಪ್ಪಿನ ಪಲ್ಯ ಹೇಗೆ ಮಾಡೋದನ್ನೋದನ್ನು ತೋರಿಸ್ತೀನಿ. ಇವಾಗ ಬರೀ ಸಾಂಬಾರು ರೆಸಿಪಿ ಮಾತ್ರ ತೋರಿಸ್ತೀನಿ. ತುಂಬ ನಿಮಗೆ ವಿಡಿಯೋ ಲೆಂತ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಥರ ತೋರಿಸ್ತಾ ಇದ್ದೀನಿ. ಇವಾಗ ಏನು ಬೇಯಿಸ್ಕೊಂಡಿದ್ವಲ್ಲ, ಸೊ ಅದರಲ್ಲೇ ಸ್ವಲ್ಪ ಬೇಳೆ ಎಲ್ಲ ಹಾಗೆ ಇತ್ತು. ಸೊ ಅದಕ್ಕೆ ಒಗ್ಗರಣೆ ಹಾಕೊಳ್ಳೋಣ, ಏನು ಪರವಾಗಿಲ್ಲ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಇದು ಒಗ್ಗರಣೆಗೆ ಸಿಂಪಲಾಗಿ ಮಾಮೂಲಿ ಎಣ್ಣೆ, ಸಾಸಿವೆ, ಕರಿಬೇವು, ಹಾಗೆ ಒಂದು ಅರ್ಧ ಈರುಳ್ಳಿ ಅಥವಾ ಒಂದು ಈರುಳ್ಳಿನ ನೀವು ಬೇಕಾದ್ರೆ ಹೆಚ್ಚು ಹಾಕೋಬಹುದು. ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಒಗ್ಗರಣೆಯಲ್ಲಿ. ಸೊ ಅಲ್ಲಿವರೆಗೂ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆ ಬೇಳೆ ಎಲ್ಲ ಚೆನ್ನಾಗಿ ಸಾಂಬಾರಲ್ಲಿ ಸಿಕ್ಕರೆ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ತೆಗಿಯೋಕ್ಕೆ ಹೋಗಲಿಲ್ಲ, ಹಾಗೆ ಪಾತ್ರೆಯಲ್ಲೇ ಬಿಟ್ಟಿದ್ದೀನಿ. ಈಗ ನೋಡಿ, ಚೆನ್ನಾಗೆಲ್ಲ ಫ್ರೈ ಆದಮೇಲೆ ನಾವು ಇದಕ್ಕೆ ಮಸಾಲೆ ಸೇರಿಸ್ಕೋಬೇಕಾಗತ್ತೆ. ರುಬ್ಬಿಟ್ಕೊಂಡಿರೋಂತಹ ಮಸಾಲೆ ಹಾಕಿದ್ಮೇಲೆ ಹಾಗೆ ನಾವು ಅದಕ್ಕೆ ನೀರು ಜಾಸ್ತಿ ಹಾಕೋಬೇಡಿ. ಯಾಕೆಂದರೆ ನಾವು ಏನು ನಮ್ಮ ಮೆಂತ್ಯ ಸೊಪ್ಪು ಬೇಳೆ ಬೇಯಿಸಿರೋ ತೆಗೆದಿಟ್ಕೊಂಡಿರ್ತೀವಲ್ಲ ನೀರು, ಸೊ ಅದು ಕೂಡ ಸೇರಿಸ್ಬೇಕಾಗತ್ತೆ. ಸೊ ಹಾಗಾಗಿ ನೀವು ನೀರು ಫಸ್ಟ್ ಹಾಕೊಳಕ್ಕೆ ಹೋಗ್ಬಿಡಿ. ಮಸಾಲೆ ಹಾಕಿ ಹಾಕ್ಬಿಟ್ಟು ಆನಂತರ ಜಾರಲ್ಲಿ ಇರೋವಂತಹ ಒಂದು ಸ್ವಲ್ಪ ನೀರು ಹಾಕಿ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ಸಾಂಬಾರಿಗೆ ಯಾವ ಥರ ಗಟ್ಟಿ ಆಗುತ್ತೆ. ಆಮೇಲೆ ತುಂಬ ನೀರು ಹಾಕ್ಬಿಟ್ರೆ ನೀವು ಮಳ್ಳಿಸ್ತಾನೆ ಇರಬೇಕಾಗುತ್ತೆ ತುಂಬ ಟೈಮ್. ಸೊ ಹಾಗಾಗಿ ನೋಡಿ, ಇವಾಗ ಕನ್ಸಿಸ್ಟೆನ್ಸಿ ಅನ್ನೋದು ಕರೆಕ್ಟಾಗಿದೆ. ಇದಕ್ಕೆ ಒಂದು ಸ್ವಲ್ಪ ಉಪ್ಪು ನೋಡ್ಕೊಳ್ಳಿ. ಆವಾಗಲೇ ಸೊಪ್ಪು ಬೇಯಿಸುವಾಗ ನಾವೇನೊಂದು ಸ್ವಲ್ಪ ಹಾಕಿರ್ತೀವಲ್ಲ, ಇವಾಗ ಒಂದು ಸ್ವಲ್ಪ ಹಾಕ್ಬಿಟ್ಟು ಚೆನ್ನಾಗಿ ತರಿಸ್ಕೊಳ್ಳಿ. ಈ ಮೇಲೆ ನೊರೆ ಇರೋ ಅಂತಹದ್ದೆಲ್ಲ ಹೊರಟೋಗ್ಬೇಕು. ಈ ನೊರೆ ಹೋಗಿ ಸಾಂಬಾರು ಕಾಣೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳಿ. ಮುದ್ದೆಗೆ ಒಂದು ಒಳ್ಳೆ ಕಾಂಬಿನೇಷನ್ ಆಗಿರೋಂತಹ ಮೆಂತ್ಯ ಸೊಪ್ಪಿನ ಬಸ್ಸಾರು ರೆಡಿ ಆಯಿತು. ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು.